ಹಲೋ. ಸೌಮ್ಯ, ಏನು ಮಾಡ್ತಾ ಇದೀಯಾ? ಏನಿಲ್ಲ ರೀ, ಸುಮ್ಮನೆ ಕೂತಿದೆ. ಏನು ಮೇಡಮ್, ಏನು ಮರ್ತೇ ಬಿಟ್ಟಿದ್ರಿ ನನ್ನ? ನಾನೆಲ್ಲ ಕಣಪ್ಪ ಮರ್ತಿರೋದು, ನೀವು ನಾನೆಲ್ಲಿ ಮರ್ತಿದ್ದಾನು? ಸುಮ್ಮನೆ ಇರೇ. ನಾನು ಡೈಲಿ ಫೋನ್ ಮಾಡ್ತೀನಿ, ನೀನು ಒಂದು ಫೋನು ಮಾಡಲ್ಲ. ನಾನೇ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತೀನಿ. ಸರಿ, ಅದೆಲ್ಲ ಇರಲಿ. ಯಾವಾಗ ಬರ್ತೀಯಾ? ಬರ್ತೀನಿ. ಯಾವಾಗ ಬರೋನೆ? ಇವಾಗ ಬರ್ತೀನಿ ಅಂದ್ರೆ ನೋಡು, ಮನೆ ಹತ್ರನೇ ಇದ್ದೀನಿ. ಇವಾಗ ಬಂದರೆ ಹಾಫ್ ಆನ್ ಅವರ್ಲೆಲ್ಲ ಬರ್ತೀನಿ. ವಾಪಸ್ ಬರ್ತೀಯಾ? ಹ್ಞೂ ರೀ, ನನಗಿಲ್ಲಿ ತುಂಬ ಬೇಜಾರಾಯ್ತದೆ. ಬೋರು. ಆಮೇಲೆ ಅದಕ್ಕೆ ಬೇರೆ ಇಲ್ಲಿಲ್ಲಪ್ಪ, ಪಾಳೆ ಮನೇಲಿ ಅವರೇ. ನಮ್ಮಿಂದ ಅವ್ರಿಗೆ ಹಾಕಿ ತೊಂದರೆ. ಸುಮ್ಮನೆ ಬನ್ನಿ, ನಾನು ಬರ್ತೀನಿ. ಅಮ್ಮವ್ರ ಮತ್ತೆ ಕೇಳಬೇಡಿ ನೀವು. ಅದೇನೇ ಏನೋ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂತಿದ್ರು. ಏನಿಲ್ಲ, ಬೇಕಾದ್ರೆ ಬಂದರೆ ಮಧ್ಯಾಹ್ನ ಟೈಮೇ ಬರ್ಬೋದಲ್ಲ, ಬಂದು ವಾಪಸ್ ಬಂದರೆ ಆಯ್ತದೆ. ನೀವು ಬೇಕಾದ್ರೆ ರಜಾ ಕಂಡ್ರೆ ಅವತ್ತು ಒಂದೊಂದು ದಿವಸ ಹಾಕೊಳಕ್ಕಾಗಲ್ವಾ? ಇನ್ನೊಂದು ವಾರ ಹೋಗ್ಬೇಕು ಅಷ್ಟೇ. ಸರಿ ಆಯಿತು ಬಿಡು. ನೆಕ್ಸ್ಟ್ ಯಾವಾರ ಹೋಗಬೇಕು? ಅದು ಇನ್ನು ಮಂಗಳವಾರ ಹೋಗ್ಬೇಕು. ಸರಿ ಬಾ, ಮತ್ತೆ ನಾನು ಕರ್ಕೊಂಡು ಬರ್ತೀನಿ. ನಾನು ತಲೆಗೆಡ್ಸ್ಕೊಬೇಡ ನೀನು. ಸುಮ್ಮನೆ ಪಾಪ ಅವ್ರನ್ನ ಏನಕ್ಕೆ ದೂರ ಮಾಡೋದು ಅಲ್ವಾ? ನಿಮ್ಮ ಅಣ್ಣ ಸರಿಯಾಗಿ ತಂದ್ಕೊಡಲ್ಲ, ಏನಿಲ್ಲ. ಸುಮ್ಮನೆ ನಿಮ್ಮದಕ್ಕೆ ಇಲ್ಲಿದ್ದರೆ ಆರೋಗ್ಯವಾಗಿ ಇರ್ತಾರೆ. ಅವ್ರ ಬೇರೆ ಪ್ರೆಗ್ನೆಂಟ್ ಅಲ್ವಾ? ನಾನು ಅದನ್ನೇ ಹಂಗೆ ಯತ್ನೆ ಮಾಡ್ತೇವನಿ. ಅದು ಯಾಕಬೇಕು ನಮ್ಮಿಂದ ಪಾಪ ಅವ್ರಿಗೆ ತೊಂದರೆ. ಅದನ್ನೇ ಯತ್ನೆ ಮಾಡ್ತೇನೆ ಕಣ್ರಿ. ಬಂದಿರ ಹಂಗಾರೆ ಅವ್ನಿಗೆ ಬಿಟ್ಟು ರೆಡಿ ಆಯ್ತೀನಿ ನಾನು. ಸುಮ್ಮನೆ ತಗೆ ಹೋಗೋದ ತಗಿನೇನು ಇಲ್ಲೇನು ಕೆಲಸ. ಸರಿ ಆಯಿತು, ನೀನು ಬರ್ತೀನಿ ಅಂದ್ರೆ ನನಗೆ ಇನ್ನೂ ಖುಷಿನೇ. ನಾನು ರಜೆನೇ ಹಾಕ್ಬಿಡ್ತೀನಿ ಬಿಡಿ ಇವತ್ತು. ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಹಂಗೆ ಬರಬೇಕಾದ್ರೆ ಎಲ್ಲಾದರೂ ಸುತ್ತಾಡ್ಕೊ ಬರೋಣ. ಬೇಡ, ರಜೆ ಎಲ್ಲ ಏನು ಮಾಡೋಕ್ಕೆ ಬಿಡಿ. ಅತ್ತೆ ಕಳಿಸಿಲ್ಲ, ಅವ್ನ ಜೊತೆ ಬರ್ತೀನಿ ಬಿಡಿ ನಾನು. ಸುಮ್ಮನೆ ಏನಕ್ಕೆ ಡ್ಯೂಟಿ ರಜೆ ಹಾಕತ್ತೀರ ನೀವು? ರಜೆ ಗಿಜೆ ಏನು ಹಾಕೊಳಕ್ಕೆ ಹೋಗ್ಬೇಡಿ ಬಿಡಿ. ಸುಮ್ಮನೆ ನೀವು ತಲೆಗೆಡ್ಸ್ಕೊಬೇಡಿ. ಆಗಲ್ಲ ಬಿಡು, ಪರವಾಗಿಲ್ಲ. ಒಂದಿನ ರಜೆ ಹಾಕಿದ್ರೆ ಏನೂ ಆಗಲ್ಲ. ಬೇಡ, ಹೋಗಿ ನೀವು ಸುಮ್ಮನೆ ಹೋಗಿ ಕೆಲ್ಸಕ್ಕೆ ಹೋಗಿ. ಇಲ್ಲ ನಾನು ಅವ್ನು ಕರ್ಕೊಂಡೇ ಬರ್ತೀನಂತೆ. ಸುಮ್ಮನೆ ಏನಕ್ಕೆ? ಕದ್ ಬಂದ್ಬಿಡು. ಸುಮ್ಮನೆ ಏನಕ್ಕೆ ತೊಂದರೆ ತಗೊತೀಯ? ಪಾಪ ಅವ್ರಿಗೂ ಸುಮ್ಮನೆ ಪಾಪ ಅವೆಲ್ಲ ಬೇಡ. ತುಂಬ ದಿನ ಆಯಿತು. ಪಾಪ ನಿಮ್ಮ ಅದಕ್ಕೇನಲ್ಲಿ ಅವ್ರು ಯಾಕೆ ಹಳೆ ಮನೆಯಲ್ಲೆಲ್ಲ ಇರಬೇಕು? ನಮ್ಮಿಂದ ಇನ್ನೊಬ್ರು ತೊಂದರೆ ಆಗೋದು ಅಷ್ಟು ಸರಿ ಇಲ್ಲ ಅಲ್ವಾ ಸೌಮ್ಯ? ಬಂದುಬಿಡು ನೀನು. ಅಮ್ಮನ ಜೊತೆ ಬರ್ತೀಯಾಗಾದ್ರೆ ನಾನು ಬರಲೋ? ಅಯ್ಯೋ, ನೀವೇನು ಬರೋದು ಬೇಡ ಬಿಡಿ. ಅವನ್ನ ಕರ್ಕೊಂಡು ನಾನೇ ಬರ್ತೀನಿ. ಸರಿ ಆಯಿತು, ಮತ್ತೆ ಹಾಗೆ ಮಾಡು. ಮಗ, ಯಾರವ? ಯಾರು ಫೋನ್ ಮಾಡಿರೋದು? ಅವರೇ ಮಾಡಿದ್ರು ಕಣವ. ಏನಂತೆ? ಅದೇ ಊರಿಗೆ ಬಾ ಅಂತ ಕರೆಕ್ಟ್ ಮಾಡಿದ್ರು. ಹೇಳಿದೆ ಮಂಗಳವಾರ ದೇವಸ್ಥಾನಕ್ಕೆ ಹೋಗ್ಬೇಕು, ಹೋಗ್ಬಿಟ್ಟು ಬರ್ತೀನಿ ಮುಗಿಸ್ಕೊಂಡು ಅಂತ. ಅಯ್ಯವ್ವ ಬಿಡೋತ್ತಾಗೆ ಅದಕ್ಕೇನು ಪಾಪ ಹಳೆ ಮನೇಲಿ ಅವರೇ. ಬಿಡವ, ಅವ್ರವೇ ಫೋನ್ ಮಾಡಿ ಬಾಬಾ ಅಂತ ಅವ್ರೆ ತಗೆ ಹೋಯ್ತೀನಿ. ಅಯ್ಯೋ ಇರು, ಹೋಗುವಂತೆ. ಏನಿರಗಂಟಿದ್ದೆ, ನಾನು 4 ದಿವಸ ಇದ್ಬಿಟ್ರೆ ಏನಾಗ್ಬಿಟ್ಟದು? ಬೇಡ ಕತೆ, ಬಿಡವ. ಹೋಯ್ತೀನಿ. ನನಗೂ ಬೇಜಾರಾಗ್ತದೆ ಕಣವ. ಇಲ್ಲಿ ಊರಿಗೆ ಹೋದ್ರೆ ಅಲ್ಲಿ ಕವಿತಾ ಎಲ್ಲ ಇರ್ತಾರೆ. ಹಂಗಲ್ಲ ಕಣವ, ಹಂಗಲ್ಲ. ಇದ್ಬಿಟ್ಟಿದ್ರೆ ಇರೋದಿದ್ದೀನಿ 4 ದಿವಸಕ್ಕೆ ಯಾಕೆ? ಇತ್ಕೊಂಡು ತಳಾರ್ಕೆ ಹೋಗ್ಬೋದು ಅಲ್ವಾ? ಇಲ್ಲ ಕತೆ, ಬಿಟ್ಕೊಡ್ಬವ. ಹೋಯ್ತೀನಿ. ಬೇಕಾದ್ರೆ ಮಂಗಳವಾರ ಅವ್ರ ಜೊತೆ ಬಂದು ಪೂಜೆ ಮಾಡ್ಕೊ ಹೋಯ್ತೀನಂತೆ. ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಂಗಿದ್ದೆ ಕತೆ. ಹಾಕು ಇರು ಅಂದರೆ ಹಂಗಾಡ್ತೀಯ ನೋಡು. ಇಲ್ಲ ಕತೆ, ಸುಮ್ಮನಿರವ, ಬರ್ತೀನಂತೆ. ಬಂದು ಪೂಜೆ ಮಾಡ್ಸ್ಕೊಂಡು ಹೋಯ್ತೀನಿ ಬಿಡು. ಅವ್ರಿಗೆ ಬಾಬಾ ಅಂತವ್ರೆ. ನನಗೂ ಯಾಕೋ ಹೋಗ್ಬೇಕು ಅನ್ನಿಸ್ತದೆ. ಬಂದು ನಾವು ಮಾಡಿಸ್ಕೊತೀವಿ ಬಿಡು ಪೂಜೆ. ಪಾಪ ಅದಕ್ಕೇನು ಬರಲಂತೆ. ಅಲ್ಲ ಅಣ್ಣ ಸರಿ ತಂದು ಕೊಡ್ತದಾನ ಇಲ್ವೋ ಹೊಟ್ಟೆಗೆ? ಸುಮ್ಮನೆ ಯಾಕೆ ತೊಂದರೆ ಕೊಡಬೇಕು ನಮ್ಮಿಂದವ? ಯಾಕೆ ತೊಂದರೆ ಅದದು? ಇರಾಗಂಟಿದ್ದೀಯ 4 ದಿವಸಕ್ಕೆ ತೊಂದರೆ ಆಯ್ತದೆ ಇರಲ್ಲ. ಅದಕ್ಕಂಗಡಿ ಮಗ ನೀನು. ಇಲ್ಲಕ್ಕ ಸುಮ್ಮನಿರವ, ಹೋಯ್ತೀನಿ. ಬಿಟ್ಟು ಕೊಟ್ಬಿಡುವೆ ಬಾ. ಮತ್ತೆ ಅಪ್ಪನ ಜೊತೆ ಹೋಗ್ತಿಲ್ವಾ? ಅಪ್ಪನವ್ರು ಅಲ್ಲಿ ನೀನಾರಲ್ಲಿ ಯಾರು ಬಿಟ್ಕೊಡಿ. ಸರಿ ಆಯಿತು, ಹೋಗು. ತಡ ಅಪ್ಪನ ಫೋನ್ ಮಾಡ್ತೀನಿ. ಮುಖತ ಹಂಗೆ ಮಾಡು. ಈಗ ಹೋದ್ರು ಹೋಗ್ಬೋದಲ್ಲ? ಸರಿ ಆಯಿತು. ನಿನ್ನ ಗಂಡನೇ ಬರೀ ಕೇಳಿವಿಲ್ಲ ಅಂದರೆ ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ? ಬೇಡ ಬಿಡವ. ಅವರು ಇವತ್ತು ರಜಾ ಹಾಕಂದ್ರೆ ಸುಮ್ಮನೆ ಯಾಕೆ? ಹಂಗೂ ರಜಾಕ ಬರ್ತೀನಿ ಅಂದರು, ನಾನೇ ಬೇಡ ಅಂದೆ. ಅಯ್ಯೋ, ಒಂದು ದಿವಸ ಕೆಲಸ ಮುರ್ಕೊಂಡು ಯಾಕೆ ಸುಮ್ಕಿರತ್ತಾಗೆ? ಸಂಬಳ ಕಟ್ ಮಾಡ್ತಾರೆ, ಬೇಡ ಅತ್ತಾಗೆ. ಅದಕ್ಕೆ ಅವ್ನು ಕರ್ಕೊ ಬರ್ತೀನಿ ಬಿಡಿ ಅಂತಂದೆ. ಅಪ್ಪ ಆದ್ರೂ ಏನು, ನೀನಾದ್ರೂ ಯಾರು ಬನ್ನಿ, ನನಗೇನು. ಅವ್ವ ಹೋಗು, ನಾನು ಬರೋಕೆ ಹಾಕಿಲ್ಲ ಕತೆ. ಹತ್ತಿನ ತಿರ್ಗಕ್ಕೆ ಹಾಕಿಲ್ಲ. ಅಪ್ಪ ಆದರೆ ಈಗ ನಿಮ್ಮ ಅತ್ತೆ ಕಳ್ಸೋಕ್ಕಿಲ್ಲ. ಇರು ಇರು ಅನ್ಕೊಂಡು ಇರ್ತದೆ. ಅಪ್ಪ ರೇ ಹೇಳ್ಬಿಟ್ಟು ಹೋಯ್ತೀನಿ ಕಣಕ್ಕೆ ಅಂದ್ಬಿಟ್ಟು ಯಾರು ಹೇಳ್ಬಿಟ್ಟು ಬರ್ತದೆ. ನಾನು ಉಳ್ಕೊಂಡ್ರೆ ಅದದವ. ಅವತ್ತಿಂದ ಅಚ್ಚುಕಟ್ಟಾಗಿ ಉಂಡಿದ್ದಾಳ ಇಲ್ವ? ಅಲ್ಲಿ ತಂದು ಹಾಕಿದಾರ ನನ್ನ ಮಗ, ಲೋಪರ್ ನನ್ನ ಮಗ. ಅದಕ್ಕೆ ಅತ್ತಾಗೆ ಇನ್ನೇನು ಮಾಡಿ ಕರ್ಕೊಬಂದು ಇರ್ಸ್ಕೊತೀವಿ. ಅವನ್ನ ಹಚ್ಕೊಂಡ್ರೆ ಹೊಟ್ಟೆಲಿರೋ ಮಗ ದಪ್ಪದವ. ಏನು ಹಚ್ಕಟ್ಟ ತಂದು ಹಾಕಕ್ಕಿಲ್ವತ್ತೆ ಕಣ್ ಮಗ. ಅವಳು ಹೇಳ್ಕತ್ತೆ ಇಲ್ಲ, ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು. ನಮ್ಗೇನು ಗೊತ್ತಾಗಕ್ಕಿಲ್ವಾ? ಇಲ್ಲಿದ್ದಂಗೆ ಹಂಗೆ ಇದ್ಲೊಳೆ ಸೇಬ್ನಣ್ಣು ಹಂಗೆ ಕೆನ್ನೆಗಳು ಅದೆಲ್ಲ ಬತ್ತೋದಾಗ ಕೂತಾಳೆ. ಇನ್ನೇನು ಮಾಡಿಯವ? ಅವ್ರ ಕೂಟ ಆಡ್ಕೊಂಡು ಕೂತ್ಕೊಂಡ್ರೆ ಹೊಟ್ಟೆಲಿರೋ ಮಗ ನಮ್ದಲ್ವಾ? ಯಾರ ಹೆಸ್ರು ಹೇಳ್ತಿತ್ತು ಪಾಪ? ಅವಳನ್ನು ಹೇಳಕ್ಕಿಲ್ಲ ಕೇಳಕ್ಕಿಲ್ಲ, ಏನವ್ರು ಒಂಚೂರು ತಿನ್ಕೊಂಡು ಕಾಲ ಕಳೆದು ಬಿಡ್ತಾಳೆ. ಹೊಟ್ಟೆಲಿ ಆರೋಗ್ಯವಾಗಿರ್ಬಾರ್ದ ಮಗ. ಅದಕ್ಕೆ ತಗೆ ಕರ್ಕೊಬಂದು ಇರ್ಸ್ಕೊತೀನಿ. ನೋಡದ ಏನಾರು ಯಾರಿಗಾರು ಬೆಣ್ಣೆಗಿನ್ನಾಗಿ ಹೇಳ್ಕೊಂಡು ಹೊಸಿ ಕನ್ಗುಸ್ಕೊಂಡು ತರೋನವ ನಿನ್ಗುವೆ. ಅವ ಏನು ಬೇಡ, ನನಗೆ ಅಲ್ಲಿ ಎಲ್ಲನೂ ಹಚ್ಕಟ್ಟಾಗಿ ತಂದು ಕೊಡ್ತಾರೆ ಕರವ. ಹಣ್ಣುಗಳು, ಡ್ರೈ ಫ್ರೂಟ್ಸು. ಅತ್ತೆ ಬೆಣ್ಣೆನೇ ಕನ್ಗಿಸ್ ಮಡಗಿಲ್ವಾ? ನಮಗೇನು ಉಣ್ಣಕ್ಕೆ ತಿನ್ನೋ ತೊಂದರೆ ಆಗಿದ್ದದ ಪಾಪ. ಅದಕ್ಕೆ ತಂದ್ಕೊಡು, ಊಟ ಮಾಡ್ಲಂತೆ. ಚೆನ್ನಾಗಿ ತಿನ್ನಲಿ, ಹಣ್ಣು ಗಿಣ ತಂದ್ಕೊಡವ. ಅಯ್ಯೋ ತಂದು ಕೊಡ್ತೀನಿ ಕಣವ. ಎಲ್ಲಿ ನನ್ನ ಮಗ ಕೆಲ್ಸಕ್ಕೆ ಹೋಗ್ಬಿಟ್ಟು ದುಡ್ಡು ತಂದುಬಿಟ್ರೆ ಇಲ್ಲೇ ಬರ್ತಾರೆ ಹಣ್ಣವರು. ತಗೋತೀನಿ. ಒಂದೊಂದು KG ಸೇಬಣ್ಣು,
ಕಿತ್ಲೇನು ಎಲ್ಲನೂ ಏನು ಮಾರ್ಕೆಟ್ಗೆ ಹೋಗ್ಬೇಕವ ಈ ಕಣ್ಣುಗೆ ಬೇಕಾದ ಹಣ್ಣುಗಳು ಮನೆ ಬಾಗಿಲಿಗೆ ಬರ್ತವೆ. ತೆಗೆದು ಕೊಟ್ಟಿದೆ ಹಂಗೂ ಇಲ್ಲಿದ್ಲಲಾಗ ತೆಗೆದು ಕೊಟ್ಟಿದೆ ಅಲ್ಲಿ ಓದ್ತಾವಿಂದ ಏನೂ ಇಲ್ಲ. ಅನ್ನ ಇಟ್ಟು ಉಣ್ಕೊಂಡು ಅವಳೆ. ಇನ್ನು ನನ್ನ ಮಗ ತಂದು ಕೊಟ್ಟಿದ್ದಾನೆ ಅದನ್ನು ತಾನೇ ಲೋಪ ನನ್ನ ಮಗ. ಜವಾಬ್ದಾರಿ ಇಲ್ಲ ಕಣ್ಮಗ ಅವನಿಗೆ ಯಾವ್ದ್ರ ಬಗ್ಗೆನೂ ಜವಾಬ್ದಾರಿ ಇಲ್ಲ. ಬೇಕಾಬಿಟ್ಟಿದ್ದ ಜೀವನ ಒಂದು ಏನು ಮಾಡಿ ನಾವು ಹಂಗೆ ಆಡ್ಕೊಂಡು ಕೂತ್ಕೊಂಡ್ರೆ ಅದದವ ಹೆಂಗಾರ ಮಾಡಿ ತೆಗೆ ಇದೊಂದು ಸತಿ ನೋಡ್ಕೋಬೇಕು. ಏನಾರು ಅವ್ವ ಅಪ್ಪ ಇದ್ದಾರೆ ಅವ್ರು ಅವ್ವ ಅಪ್ಪ ಅವರೇ ಕನೋ ಕರ್ಕೊಂಡು ಹೋಗ್ತಾರೆ ಬಂದೇನಂಗಿದ್ದದ ಯಾರೂ ಇಲ್ಲ. ತಮ್ಮನೂ ತಿರುಗೇ ನೋಡಿಲ್ಲ ಏನು ಕತೆ ಏನೋ ಅದು ಹೆಂಗೆ ಮಾಡ್ಕೊಂಡಾರೋ ಮಾಡ್ಕೊಳ್ಳಿ ಬಿಡತ್ತಾಗೆ. ಅಯ್ಯೋ ನೋಡ್ಕೊಳ್ಳಿ ನೋಡಿದ್ರೆ ಇರಲಿ ನೀನು ಇಲ್ವ ನೋಡ್ಕೊಬ ಏನು ಮಾಡಿ. ಈಗ ಅವರು ಬೇಡ ಅಂತ ಬಿಟ್ಟಾಕ್ಬಿಟ್ರು ಅಂದ್ಬಿಟ್ಟು ನಾವು ಬಿಡಕ್ಕದ ಅದಕ್ಕೆ ಸುಮ್ಮನೆ ನೋಡ್ಕೊಂಡು ಅಣ್ಣನ ಕೂಟ ಆಡಿ ಚೋಡಿ ಆಡಬೇಡ ನೀನು. ಅವ್ನು ತಂದು ಕೊಡ್ಲಿ ಅನ್ಕೊಂಡು ಸುಮ್ಮನೆ ಆಡಬೇಡ. ಇಲ್ಲ ಕಣವ ಅವ್ನು ಹಚ್ಕೊಂಡ್ರೆ ಓಸಿ ಚೆನ್ನಾಗಲ್ಲ. ಅದೇ ಬಟ್ಟೆಯಲ್ಲಿ ಅಪ್ರೂಪ್ತಂಗೆ ಬಸ್ರಿ ಆಗವಳೆ ಅದೇ ಅದನ್ನು ಕಳ್ಕೊಬೇಕಾಗ್ತದೆ ಅಷ್ಟೇ. ಅವ್ನು ಹಚ್ಕೊಳಕ್ಕಾಕಿಲ್ಲ ಬಿಡು ಯಾವುದೊಂದಕ್ಕೂ ನನ್ನ ಮಗನ ಅವ್ನು ಹಚ್ಕೊಂಡು ಕೂತ್ಕೊಂಡ್ರೆ ಆಯ್ಕಿಲ್ಲ. ಇನ್ನೇನು ಮಾಡಿ ನಾನು ಅದಕ್ಕೆ ಇನ್ನು 4 ದಿವಸ ಅಲ್ವ ಏನು ಆರ್ಮಿಯವ್ರು ಹೋಯ್ತಿತ್ತವ ಇರೋ ಗಂಟಿದ್ದೀಯೇ ಅದೊಂಚೂರು ಮುಗಿಸ್ಕೊಂಡು ಹೋಗ್ಬೋದಾಗಿತ್ತಪ್ಪ. ಅತ್ತೆ ಏನು ಅನ್ಕೊಳಕ್ಕಿಲ್ಲ ನೋಡು ಆಲೆ ಕಳಿಸ್ಬಿಟ್ಟವ್ರಲ್ಲ ಅನ್ಕೊಳಕ್ಕಿಲ್ವಾ. ಅದೇಕಂಗಂದದ್ದು ಈಗ ಅವ್ರ ತಾನೇ ಫೋನ್ ಮಾಡಿ ಕರೀತಾರದು ನಾನು ಹೋಯ್ತೀನಿ ಅಂತಿದ್ದಾನ. ಅವರೇ ಫೋನ್ ಮಾಡಿದ್ದು. ಸರಿ ಆಯಿತು ಹೋಗುವೆ ಸುಮ್ಕಿರು. ಏನಾರು ಮಾಡಿಕೊಟ್ಟನು ಕರ್ಜಿಕಾಯಿ ಒಬ್ಬಿಟ್ಟು ಏನಾರು ಮಾಡ್ಕೊಟ್ಟನು ತಗೊಂಡೋಗವೆ. ಬರೀ ಕೈಲಿ ಹೋಗ್ಬೇಡ. ನೀನು ಮಾಡೋದು ಯಾವಾಗ ನಾಳೆಗೆ ಮಂಗಳವಾರ ಅನ್ಕೊಂಡು ನೀನು ಕಳ್ಸೋಕ್ಕಿಲ್ಲ. ಆಮೇಲೆ ಮಂಗಳವಾರ ಮಗಳು ಕಳಿಸ್ಬಾರ್ದು ಅನ್ಕೊಂಡು ಅದನ್ನು ಬೇರೆ ಇದು ಮಾಡ್ತೀವಿ ಸುಮ್ಕಿರ ಮತ್ತಿಗೆ ಯಾವುದು ಬೇಡ ಹೋಯ್ತೀನಿ. ಗುರುವಾರಲೇ ಹೋಗು ಏನಂತೆ ನಾಳೆ ಕೆಲಸ ಮಾಡಿಸ್ಕೊ ಒಬ್ಬಿಟ್ಟಿಗೆ ಬಿಟ್ಟೆಲ್ಲ ಮಾಡ್ಕೊಟ್ಟರು ನಾರು ತಗೊಂಡೋಗ್ಕಾಯ್ಕಿಲ್ವಾ. ನನಗೆ ಬೇಡಕತೆ ಅದಕ್ಕೆ ಮಾಡಿ ಕೋಚ್ಕಟ್ಟಾಗಿ ತಿನ್ಲತ್ತೆ. ನನಗೆ ಬೇಡಕಂತೆ ಬಿಡವ ಏನೋ ಆಸೆಯಾ ಕಾಣಕರವ ಹಿಂಗೆ ಹೋಯ್ತೀನಿ ಅಂತಿದಿ. ನಿಮ್ಮ ಅತ್ತೆಗಾರು ಫೋನ್ ಮಾಡ್ಕೊಡಿ ಇಲ್ಲಿ ಹೇಳ್ತೀನಿ ಹಿಂಗೆ ಬರ್ತೀನಿ ಅಂತ ಕುಂತವಳೆ ಹೆಂಗತ್ಕೆ ಮಾಡೋಣ ಅಂದ್ಬಿಟ್ಟು ಏನು ಅನ್ಕೊಳಕ್ಕಿಲ್ವವ. ನೋಡು ಅವ್ರ ಮನೆ ಏನು ಇತ್ತಿಲ್ವ ಹಿಂಗೆ ಕಳಿಸ್ಬಿಟ್ಟವಳಲ್ಲ ಸೊಸೆ ಅನ್ಕೊಳಕ್ಕಿಲ್ವ ನಿಮ್ಮ ಅತ್ತೆ. ನೀನು ನೋಡ್ರಿ ಹಿಂಗೆ ಅಂತ ಇದೆಯಲ್ಲ ಋಣ ಹೇಳ್ತಂತ ಅವ್ರ ಅವ್ವನಿಗೆ ಹಿಂಗೆ ಬರೋಕ್ಕೆ ಹೇಳ್ತೇವೆ ಅಂದ್ಬಿಟ್ಟು ಹೇಳ್ದಾನೆ ಇದ್ದಾರ ಹೇಳಿರ್ತಾರೆ ಕತೆ. ಹೇಳಿ ಬಿಡ್ಲಿ ಕೇಳ್ಬೇಕು ನಿಮ್ಮ ಅತ್ತೆಗೆ ಒಂಚೂರು ಫೋನ್ ಮಾಡಿಕೊಟ್ಟಿಯಾ. ಅವ ಬ್ಯಾಟ್ರಿಲಿ ಹೋಗೋದೇ ಮಾಡ್ಕೊಟ್ಟಂತ ಆಡೋ ಮೇಲೆ ಸಾರ್ಸ್ಬಿಟ್ಟು. ಸರಿ ಆಯಿತು ಏನಾದ್ರು ಮಾಡ್ಬೋದಾಗಿತ್ತು. ನೀನು ಹಿಂಗೆ ಆ ಥರ ಮಾಡ್ತೀಯಲ್ಲ ಹೋಗೋಕ್ಕೆ ಹಂಗನ್ನದಾಗಿ ನೆನ್ನೆನೆ ಮಾಡ್ಕೊಡೋದು. ನೀನು ಇವತ್ತು ಹೋಯ್ತೀನಿ ಅಂದಿದ್ರೆ ನೆನ್ನೆನೆ ಮಾಡೋಣ ಮನೆ ತವೇ ಇದ್ದೆ. ನೀನೇನು ಹೋಯ್ತೀನಿ ನೆನ್ನೆನೆಲ್ಲ ಇದ್ದಕ್ಕಿದ್ದಂಗೆ ಅಂತ ಇದ್ದಿ ಬರೀ ಕಳ್ಸೋಕ್ಕೆ ಬೇಜಾರು. ಕವಿತ್ನು ಬಸ್ರಿ ಮನೆಯಲ್ಲ ಅವಳೆ ತಗೊಂಡು ಹೋಗಿದ್ರೆ ಹಚ್ಕಟ್ಟಾಗಿ ತಿನ್ಕೊಳ್ಳೋರು. ಒಂದಿಷ್ಟು ಮಾಡ್ಕೊಂಡು ಒಂದು ಅರ್ಧ ಕೆ ಜಿಷ್ಟು ಕಡಲೆಬೇಳೆ ಮೈದಾ ಸಿಟ್ಟು ಎಲ್ಲ ಅದೇ ಮನೇಲಿ ಕಡಲೆಬೇಳೆ ಒಬ್ಬಿಟ್ಟನೆ ಮಾಡ್ಕೊಡ್ತೀನಿ. ಅವ ಒಂದು 10 ಒಬ್ಬಿಟ್ಟು 15 ಒಬ್ಬಿಟ್ಟು ಗಂಟ್ಲು ಆಯ್ತವೆ ತಗೊಂಡೋಗ್ಲ. ಅವ ಬೇಡ ಸುಮ್ಮನಿರವ. ಅಯ್ಯೋ ಸುಮ್ಮನಿರೋದು ಎಷ್ಟೊತ್ತದವು. ಆಯ್ತು ಸುಮ್ಕಿರ್ವಾಗ 2 ಗಂಟೆ ಬಸ್ಕೋರು 3-3:15 ಊರಿಗೆ ಹೋಗ್ಬೋದು. ಅಪ್ಪ ಉಳ್ಕೋಬೇಕಲ್ಲ ನೋಡೋಕ್ಕೈತೆ ಸುಮ್ಕಿರು. ಉಳ್ಕಲ್ದಾರೆ ಬರಲಿ ಅಂತ 8 ಗಂಟೆ ಬಸ್ಗೆ ವಾಪಸ್ ಅವೆಲ್ಲ ಬ್ಯಾಡವಾಗಿತ್ತಪ್ಪ. ಅಯ್ಯೋ ಸುಮ್ಮನಿರ್ ಮಗ ಹೆಂಗೆ ಬರೀ ಕಳ್ಸೋದು. ಮೊದಲು ನಿಮ್ಮ ಅತ್ತೆಗೆ ಫೋನ್ ಮಾಡ್ಕೊಡಿರಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.